ನಾನೆಲ್ಲ ನೋಡ್ಕೊಂಬರ್ದು ನೋಡಿ, ಲೆಫ್ಟ್ ಸೈಡ್ ನೋಡಿ ಏನು ಸಖತ್ತಾಗಿದೆ. ಆಗಾಗ ಇದು ಕ್ಯಾಮ್ರಾ ಒರೆಸ್ಕೊತಾ ಇದ್ದೀನಿ, ಯಾಕಂದರೆ ವ್ಯೂ ಕಾಣಲಿ ನಿಮಗೆ. ನಾವು ಇಷ್ಟು ಕಷ್ಟಪಟ್ಟು ಹೋಗ್ತಿದ್ದೀವಿ, ಇದಕ್ಕಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಚಾನಲ್ನ. ಒಂದು ಕೈಲಿ ಒರೆಸ್ತಾ ಇದ್ದೀರೋ ನಾವಾಗಲಿಂದ ಬರೀ ಒರೆಸ್ತಾ ಇದ್ದೀನಿ ಸ್ಪೆಕ್ಸ್. ಮೆಲ್ಲ ಬನ್ನಿ, ಮುಂದೆ ಆಫ್ ರೋಡ್ ಇದೆ. ಇನ್ನೊಂದು ಗಾಡಿ ಬರ್ತಾ ಇದೆ ಕರೆಕ್ಟಾ? ಧನುಷ್ ತಿತ್ಕೊಳ್ಳೋ. ಆಗ್ತಾ ಇಲ್ಲ. ನಾಯಿ ನೋಡಿ ಏನು ಕ್ಯೂಟಾಗಿದೆ. ಕಾರ್ದುಂಗ್ಲಾ ಪಾಸ್ ಡನ್. ವರ್ಲ್ಡ್ ಸೆಕೆಂಡ್ ಮೋಟರೇಬಲ್ ರೋಡಿಗೆ ಬಂದಿದ್ದೀವಿ ಇವತ್ತು ನಾವು. ನಮ್ಮ K12 ಗಾಡಿಗಳು ನೋಡಿ, ಇನ್ ವರ್ಲ್ಡ್ಸ್ ಸೆಕೆಂಡ್ ಟಾಪ್ ಹೈಯೆಸ್ಟ್ ಮೋಟರೇಬಲ್ ರೋಡಲ್ಲಿದ್ದೀವಿ. ಹೊಡ್ತಾ ಇದ್ದೀವಿ ಇನ್ನು ಡಿಸ್ಕಿಟ್ ಕಡೆಗೆ. ಈಗ ನಮ್ಮ ಜರ್ನಿ ಟುವರ್ಡ್ಸ್ ಡಿಸ್ಕಿಟ್. ಸ್ನೋಫಾಲ್ ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಇದೆ, ಕಣ್ಣಿಗೆ ಹೊಡಿತಾ ಇದೆ. ಅದು ಮೂಮೆಂಟಲ್ಲಿರುವಾಗ ಹೊಡಿತದೆ. ಮತ್ತು ಸ್ನೋ ಕರಗಿ ನೀರಾಗಿ ರೋಡು ಸ್ವಲ್ಪ ಕೆಸರಾಗಿದೆ. ಲೆಫ್ಟಲ್ಲಿ ನೋಡ್ಬೋದು ನೀವು, ಫುಲ್ಲು ಸ್ನೋ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಮಾತ್ರ, ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಜೀವನದಲ್ಲಿ. ಇಲ್ಲಿ ನೋಡಿ ಒಂದ್ಸಲ ಹೆಂಗಿದೆ ವ್ಯೂ. ಸ್ನೋ ಮಧ್ಯೆ ಇದ್ದೀವಿ ನಾವಂತೂ, ಕಂಪ್ಲೀಟ್ ಸ್ನೋ ಮಧ್ಯ. ನೋಡ್ಬೋದು ಇಲ್ಲಿ ನೀವು, ಲ್ಯಾಂಡ್ಸ್ಕೇಪ್ ಕಂಪ್ಲೀಟ್ ಚೇಂಜ್ ಆಗೋಯಿತು. ಜಸ್ಟ್ ಒಂದು 5-6 ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿ ಪೂರ್ತಿ ಚೇಂಜ್ ಆಗೋಯ್ತು ಲ್ಯಾಂಡ್ಸ್ಕೇಪ್. ಐಸೆಲ್ಲ ಕರಗ್ತಾ ಇದೆ ಗಾಡಿಯಿಂದ. ಹಾಂ, ಸ್ನೋ ಎಲ್ಲ ಹೋಯ್ತು. ಸಾಕಪ್ಪ, ಸ್ನೋ ಸಾಕಾಯಿತು. ಬೇಡ ಸ್ನೋ ನನಗೆ, ಇನ್ನು ಸ್ನೋನು ಬೇಡ, ಎತ್ತದು ಬೇಡ. ಮೋಮೋ ಇದೆಯೋ? ಟೋಂಗೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಕಾರ್ದುಂಗಲ್ಲಿ. ಹಾಂ, ಇಲ್ಲಿ ಇವಾಗ ಒಂಚೂರು ಬಿಸಿಯಾಗಿ ತಗೊಳ್ಳೋಣ, ಯಾಕಂದರೆ ಕೈ ಫ್ರೀಸ್ ಆಗೋಗಿದೆ. ತಿಂದುಬಿಟ್ಟು ಸಿಗೋಣ. ನೋಡಿ, ನಾವು ಇವಾಗ ಒಂದು ಚಿಕ್ಕ ಮ್ಯಾಗಿ ಬ್ರೇಕ್ ಹಾಕ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಡಿಸ್ಕಿಟ್ ಆ್ಯಂಡ್ ಬಂದರ್. ಎರಡು ಜಾಗದಲ್ಲಿ ಎಲ್ಲರೂ ಒಂದು ಕಡೆ ಸ್ಟೇ ಅರೇಂಜ್ ಮಾಡಬೇಕು. ಇಲ್ಲಿಂದ ಇನ್ನು 1 ಅವರ್ ಜರ್ನಿ ಇದೆ ಅಷ್ಟೇ. ಕಲ್ಲಿದೆ. ನಮಗೆ ಗ್ರೀನ್ ತೋರಿಸ್ತಾ ಇದ್ದಾರೆ. ಮಗನೇ ಅಲ್ಲಿ ಗ್ರೀನ್ ತೋರಿಸಿಲ್ವಾ? ನನ್ನ ಮಗಲ್ಲಿ ಗ್ರೀನ್ ತೋರಿಸ್ಬಿಟ್ಟು ಪತ್ತಗಿರ್ಜ ಈಗ ಅಂತೆ. ಹೌದು, ನೋಡಿದೆ ಅವ್ನು. ಮತ್ತೆ ಗ್ರೀನ್ ಆಗಿ ತೋರಿಸ್ದ. ಹಾಂ, ಇವಳು ರೆಡ್. ನಾವು ಏನು ಅಂತ ಯೋಚನೆ ಮಾಡೋದು? ಹಾಂ, ಕಾಡೊಳಗಡೆ ಅಂತ. ಏನೋ ಸೈಡ್ ಹಿಡಿತಾ ಇದೆ ಗಾಳಿಗ.
ಹೌದು ಹೌದು, ನೀರಿಲ್ಲ ಆದರೆ. ಕಂಪ್ಲೀಟ್ ಒಂದು ಆಫ್ ರೋಡ್ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀವಿ. ನಮಗೆ ರೋಡ್ ಕನ್ಫ್ಯೂಷನ್ ಆಗ್ತು, ಅಲ್ಲಿ ಗೂಗಲ್ ಮ್ಯಾಪ್ಸ್ ನೆಟ್ವರ್ಕೇ ಇಲ್ಲ. ಸೊ ಅದರಿಂದ ಇವಾಗ ಇಲ್ಲಿ ಒಬ್ಬರು ಲೋಕಲ್ ಕಾರ್ ಅವರು ನನಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ತನಕ ಅವ್ರ ಜೊತೆ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಅವರು ಗೈಡ್ ಮಾಡ್ತಾ ಇದ್ದಾರೆ. ಹಾಂ, ಹೋಗ್ಬಿಟ್ರಾ? ಮುಂದೆ ನಿಲ್ಲಿಸ್ತಾರೆ ಬಿಡು. ಅಲ್ಲಿ ಹಿಂದೆ ಆರ್ಮಿ ಕ್ಯಾಂಪ್ ಇತ್ತು, ಸೊ ಅದಕ್ಕೆ ನಾನೇನು ರೆಕಾರ್ಡ್ ಮಾಡಿಲ್ಲ. ಈಗ ಬರೀ ಸ್ವಲ್ಪ ರೋಡು ಸ್ವಲ್ಪ ಬಂಪಿ ಇದೆ ಮತ್ತು ಫುಲ್ಲು ಲೂಸ್ ಗ್ರಾವೆಲ್ಸ್. ಶೋಕ್ ರಿವರ್ ಹೋಗಿ ಮುಂದೆ ನೂಬ್ರಾ ರಿವರಿಗೆ ಕನೆಕ್ಟ್ ಆಗುತ್ತೆ ನಮಗೆ. ಅಲ್ಲಿಂದ ಅದು ಯಾವುದೋ ಬೇರೆ ರಿವರ್ ಆಗುತ್ತೆ. ಇದೇನೋ ಮುಂದೆ ಇಷ್ಟು ಸಗದಾಗಿದೆ ಬೆಟ್ಟ. ರೋಡು ಚೆನ್ನಾಗಿದೆ. ಓ, ಸ್ನೋ ಕ್ಯಾಪ್ಡ್ ಮೌಂಟೇನ್ ಇದೆ ಅಲ್ಲಿ ಮಧ್ಯದಲ್ಲಿ. ಸಖತ್ತಾಗಿದೆ ವ್ಯೂ ಮಾತ್ರ. ನೋಡಿ, ಡಿಸ್ಕಿಟ್ 19, ಸುಮಾರು 17 ಅಲ್ಲ, ಡಿಸ್ಕಿಟ್ 17. ಲೆಫ್ಟಿಗೆ ಹೋಗ್ಬೇಕು ಡಿಸ್ಕಿಟ್ಗೆ. ಇಶಾಂಕ್, ಡಿಸ್ಕಿಟ್ ಲೆಫ್ಟ್, ಮುಂದೆ ಲೆಫ್ಟ ಅಂತ ಅಲ್ಲಿ ಇದರಲ್ಲಿತ್ತು ಬೋರ್ಡಲ್ಲಿ. ಸಖತ್ತಾಗಿದೆ, ಇಲ್ಲೊಂಥರ ಸ್ಪೇಸ್ ಚೆನ್ನಾಗಿದೆ. ಇಲ್ಲ ನೋಡಿ, ಮಾನೆಸ್ಟ್ರಿ ಥರ ಇವ್ರದ್ದು ಟ್ರೆಡಿಷನ್. ನಮ್ಮನ್ನ ಗೈಡ್ ಮಾಡಿದವ್ರು ಇವರೇ, ಇಲ್ಲಿ ವ್ಯಾಗನರ್ ಅವರು. ಅವರೇ ಫಾಸ್ಟಾಗಿ ಬಂದುಬಿಟ್ರು. ಆದರೆ ನಮಗೆ ಸಿಕ್ಕೇ ಇಲ್ಲ ಅವರು. ಇಲ್ಲಿ ಲೆಫ್ಟಿಗೆ ಹೋಗ್ಬೇಕು ಡಿಸ್ಕಿಟ್. ನಾವಿವಾಗ ಇನ್ನು ಹುಂದರಿಗೆ ಒಂದು 10 ಕಿಲೋಮೀಟ್ರ್ ಇದೆ. ಹುಂದರಲ್ಲಿ ಒಂದು ಸ್ಟೇ ಕಾಲ್ ಮಾಡಿದ್ದೀವಿ, ಬನ್ನಿ ಅಂತ ಹೇಳಿದ್ದಾರೆ. ಇಲ್ಲೊಂದು HP ಇದೆ. ಸೊ ನಮ್ಮ ಸ್ಟೇ ಕಡೆಗೆ ನಮ್ಮ ಪಯಣ. ರೋಡ್ ಚೆನ್ನಾಗಿದೆ, ಕ್ಲೀನ್ ಇದೆ ರೋಡು. ಹಾಂ, ನಾಳೆ ಪುನಃ ಎಷ್ಟು ಒಂದು 200 ರೂಪಾಯಿ ಬರ್ಬೋದಲ್ಲ ಫುಲ್ ಟ್ಯಾಂಕ್ ಅಷ್ಟೇ. ನಾವು ಬೇಗ ತಲುಪಬೇಕು, ಸನ್ಸೆಟ್ಗಿಂತ ಮುಂಚೆ ತಲುಪಬೇಕು ಅಂತ ಅನ್ಕೋತೀವಿ. ಆದರೆ ಅದು ಆಗೋದೇ ಇಲ್ಲ. ಹೆಂಗಾದರೂ ಡಿಲೇ ಆಗೇ ಆಗುತ್ತೆ, ಹೇಗಾದರೂ ಡಿಲೇ. ಜಸ್ಟ್ ರೀಚ್ ಟು ಹುಂದೂರ್. ಇವಾಗ ಇಲ್ಲಿ ಸ್ಟೇ. ಲೆಫ್ಟಾ ರೈಟಾ? ಇವರೇನಾ ಮ್ಯಾನ್? ಹಾಂ, ಅಭಿಲಾಷ್. ನಂದು ಹವಾ ಬರ್ತಾಯಿದೆ ನೋಡಿ. ನನ್ನ ಗೊತ್ತು ಇವರಿಗೆ. ನಂದು ಹವಾ ಇದೆ ಇಲ್ಲಿ ಹುಂಡೂರಲ್ಲಿ. ನನ್ನ ಹವಾ ಇದೆ. ನಾನು ಹೇಳಿಲ್ಲ, PCA ಬಂದಿದ್ದು ಗಾಡಿ ಬಂದಾಗ. ಅವನೇ ಬಂದಿದ್ದು. ಸ್ಟೇಗೆ ಹೋಗ್ತಾ ಇದ್ದೀವಿ. ಯಾವುದೋ ಒಂದು ಐಸೋಲೇಟೆಡ್ ಜಾಗದಲ್ಲಿ ಮಾಡಿಬಿಟ್ಟಿದ್ದಾರೆ. ಫುಲ್ ಕಂಪ್ಲೀಟ್ ಆಫ್ ರೋಡ್ ಇದೆ. ಗೊತ್ತಾಗ್ತಿಲ್ಲ ಏನು ಅಂತ. ರೈಟಾ ಶಂಕರ್? ರೈಟಾ? ಇಲ್ಲೇ ರೈಟ್ ಬಾಯ್ಸ್. ಕ್ಯಾಮಲ್ಲ? ಅಯ್ಯೋ, ಇಲ್ಲೇ ನಿಲ್ಲಿಸ್ಬೇಕಂತ ಗಾಡಿ. ಎಲ್ಲೋ ಇದೆ ಕ್ಯಾಮಲ್, ಅಲ್ಲಿ ಕೂತಿದ್ದು ನೋಡು.